ಕಾಡಿನ ಮಧ್ಯೆ ಉದ್ಭವ ಲಿಂಗದಂತೆ ಕಾಣುವ ಈ ಕಲ್ಲು ಶಿವಲಿಂಗವಲ್ಲ. ಹಾಗಂತ ಕೇವಲ ಕಲ್ಲು ಮಾತ್ರವೂ ಅಲ್ಲ. ನಂಬಿಕೆಯ ಪ್ರಕಾರ ಈ ಕಲ್ಲಿನ ಮಧ್ಯೆ ಚಿನ್ನ ಕೊಡುವ ಬಾಗಿಲು ಇದೆ. ಹಾಗೆ ಈ ಕಲ್ಲಿನ ಬೆಟ್ಟದಲ್ಲಿ ಹುಟ್ಟಿಕೊಂಡ ಕೆರೆಯ ಆಳದಲ್ಲಿ ನಿಧಿಯೂ ಇದೆ. ಇದು ಗಡಾಯಿ ಕಲ್ಲು. ಕರ್ನಾಟಕದ ಬೆಳ್ತಂಗಡಿ ತಾಲೂಕಿಗೆ ಹೊಕ್ಕುವಾಗಲೇ ದೂರದಲ್ಲೇ ಕಾಣಸಿಗುತ್ತೆ. ಇಲ್ಲಿ ಟಿಪ್ಪು ಸುಲ್ತಾನ್ ಇದ್ದರು ಎಂದು ಹೇಳಲಾಗುತ್ತದೆ. ಹೀಗಾಗಿ ಈ ಸ್ಥಳವನ್ನ ಜಮಲಾಬಾದ್ ಅಂತಾನೂ ಕರೀತಾರೆ. ಪ್ರಕೃತಿ ಸೌಂದರ್ಯದ ಮಧ್ಯೆ ಬೃಹತ್ ಆಕಾರದ ಕಲ್ಲಿನ ಬೆಟ್ಟ. ಅದನ್ನ ಏರಲು ಹಳೆ ಕಾಲದಲ್ಲಿ ನಿರ್ಮಿಸಲಾದ 1000 ಮೆಟ್ಟಿಲುಗಳು. ಈ ಮೆಟ್ಟಿಲು ಹತ್ತಿದರೆ ಇಡೀ ಬೆಳ್ತಂಗಡಿ ತಾಲೂಕನ್ನೇ ಒಂದೇ ದೃಷ್ಟಿಯಲ್ಲಿ ಕಾಣಬಹುದು. ಈ ಗಡಾಯಿ ಕಲ್ಲಿನ ಅಕ್ಕಪಕ್ಕದಲ್ಲಿ ಇರುವ ಮನೆ ಮಂದಿಗಳು ಟಿಪ್ಪು ಸುಲ್ತಾನ್ ಈ ಬೆಟ್ಟವನ್ನ ಕುದುರೆ ಮೂಲಕ ಹತ್ತಿಕೊಂಡು ಹೋಗ್ತಿದ್ದ ಅಂತ ಹೇಳುವ ಕಥೆಯೂ ಕೇಳ ಸಿಗುತ್ತೆ. ಮಳೆಗಾಲದ ಹೊಸ್ತಿಲಿನಲ್ಲಿ ಇಲ್ಲಿಗೆ ಭೇಟಿ ಕೊಡಬಹುದು. ಹಿಮಗಾಳಿ, ತುಂತುರು ಮಳೆಯಲ್ಲಿ ಈ ಬೆಟ್ಟ ಹತ್ತೋದು ಒಂದು ರೀತಿಯಲ್ಲಿ ಖುಷಿ ಕೊಡುತ್ತೆ. ತುತ್ತ ತುದಿಯಲ್ಲಿ ನಿಂತು ನೋಡಿದರೆ ಸ್ವರ್ಗವೇ ಧರೆಗೆ ಇಳಿದು ಬಂದಿರುತ್ತೆ. ನೀವು ಬೆಳ್ತಂಗಡಿಗೆ ಹೋದಾಗ ಗಡಾಯಿ ಕಲ್ಲಿಗೆ ಭೇಟಿ ಕೊಡಿ, ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ.